ಬರ್ತಿದ್ದೀರಾ? ನೆಲಮಂಗಲ. ಏನಮ್ಮ ನಿಮ್ಮ ಸಮಸ್ಯೆ? ನಮ್ಮ ಸಮಸ್ಯೆ ಏನಂದರೆ ಅಣ್ಣದಿರ ಮಕ್ಕಳು ತುಂಬ ಮೋಸ ಮಾಡಿಬಿಟ್ರು ಸರ್. ನಮಗೆ ಇವ್ರು ಮೂವರೇ ಹಂಚ್ಕೊಂಡು ತಿಂದ್ಬಿಟ್ರು 10 ಎಕರೆ. ಇವಾಗ 5 ಎಕರೆ ತೋರಿಸ್ತವ್ರೆ. 5 ಎಕರೆಗೂ ನಮಗೆ ಬಗೆಹರಿಸಿ 10 ರೂಪಾಯಿ ನಮ್ಮ ಕೈ ಕೊಟ್ಟಿಲ್ಲ ಸರ್. ಹೆಣ್ಮಕ್ಳಿಗೆ ಅದಕ್ಕೋಸ್ಕರ ಏನೋ ಯಾರೋ ಮೊಬೈಲ್ ನೋಡ್ಕೊಂಡು ಅಲ್ಲೇ ಮನಸ್ಸು ನನಗೆ ಇಲ್ಲಿ ಹೋಗ್ಬೇಕು ಅಂತ ನಾನು ಇವತ್ತು ಬಂದಿದ್ದೀನಿ ಸರ್. ಮೊಬೈಲ್ ಅಲ್ಲಿ ನೋಡಿ ಸಂದೇಶ ಹ್ಞೂ ಸರ್. ಈಗ ನಿಮ್ಮ ಸಮಸ್ಯೆನ ಅವ್ರಿಗೆ ಹೇಳಿದ್ರ? ಹೇಳಿದ್ದೆ ಸರ್. ಏನ್ ಹೇಳಿ? ಆಯ್ತು ಮಾಡಿಕೊಡ್ತೀವಿ ಅಂತ ಹೇಳವ್ರು. ಧೈರ್ಯ ಬಂತ? ಹ್ಞೂ ಸರ್. ಇಂಥ ಒಂದು ಕೆಲಸ ಏನೋ ದೇವಸ್ಥಾನಕ್ಕೆ ಬಂದಂಗ ಆಯ್ತು ಸರ್. ದಯವಿಟ್ಟು ಹೇಳ್ತಾ ಇದ್ದೀನಿ. ನಮ್ಗೂ ವಯಸ್ಸಾಯ್ತು, ಓಡಾಡಕ್ ಆಗಲ್ಲ. ಏನೋ ಇಲ್ಲಿಗೆ ಬಂದ್ರೆ ನ್ಯಾಯ ಕೇಳಕ್ ಬಂದಿದ್ದೀವಿ ಸರ್. ನಮ್ಮ ಬಗ್ಗೆ ಅಣ್ಣ ತಮ್ಮದಿರ ಮಕ್ಕಳು ಲಾಲ್ಸೇ ಇಲ್ಲ ಸರ್. ನಮ್ಮ ಹೆಣ್ಮಕ್ಳ ಬಗ್ಗೆ ತುಂಬಾ 4 ಜನ ತೀರೋದ್ರು, ಇರೋರು 2, 3 ಜನ ಅಣ್ಣದಿರಿ ಈ ತರ ಅನ್ಯಾಯ ಮಾಡಿ ನಮ್ಗೆ 5 ಪೈಸಾ ಕೊಟ್ಟಿಲ್ಲ ಸರ್. ಇವು ನಮಗೂ ವಯಸ್ಸಾಯ್ತಾ ಬಂತು, ಏನೋ ಇಲ್ಲಿಗೆ ಬಂದ್ರೆ ನಮ್ಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆ ಓಡಾಡಕ್ ನಮ್ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಸಾರ್ ಹತ್ರ ಬಂದಿದ್ದೀವಿ ಸರ್. ನಾವು ಸಮಾಧಾನ ಆಯ್ತಲ್ಲ? ಸಮಾಧಾನ ಆಯ್ತು ಸರ್, ಮಾಡ್ಕೊಡ್ತೀನಿ ಅಂತ ಹೇಳವ್ರೆ ಸರ್. ನಿಮ್ಮ ಊರ ಹೆಸರು? ನಮ್ದು ಬೆಂಗಳೂರು ಸರ್, ಗಂಗಮ್ಮ ಸರ್ಕಲ್. ಅಕ್ಕ ತಂಗಿದಿರು ಬಂದಿದ್ದೀನಿ ಸರ್. ನಾನು ಬೆಂಗಳೂರಿಂದ ಬಂದಿದ್ದೀನಿ ಸರ್. ಗಂಗಮ್ಮ ಸರ್ಕಲ್ BL ಹತ್ರ ನಾವಿರೋದು. ತುಂಬಾ ಬಡಸ್ತಾನದಾಗಿದ್ದೀವಿ. ಏನೋ ಇಲ್ಲಿಗೆ ಬಂದು ನಮ್ಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾವು ಈ ಸಾರ್ ಹತ್ರಕ್ಕೆ ಬಂದಿದ್ದೀವಿ ಸರ್. ನಿಮ್ಗೆ ಯಾವ ತರ ತಿಳಿಯುತ್ತೆ ಇವರು? ಕರ್ಮನಹಳ್ಳಿ ಅಲ್ಲಿ ನಮ್ಮಪ್ಪ 30 ವರ್ಷದಿಂದ ಕೋರ್ಟು ಸ್ಟೇಷನ್ ಅನ್ನೋದು ಹೋರಾಟ ಮಾಡಿ ನಮಗೆ ಇಲ್ಲಿ ಇರೋದು ಇದು ಥರ ಅಂತ ಗೊತ್ತಿಲ್ಲ ಸರ್. ನಮಗೆ ಇವತ್ತು ನಮ್ಗೆ ಗೊತ್ತಾಗಿದ್ದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ನಮಗೆ ದೇವರಾಗಿ ನಮಗೆ ನಾವು ನಮ್ಮ ಸೊತ್ತು ನಾವು ಉಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಸರ್. ಎಲ್ಲಿ ಬಂದಿದ್ದೀರಾ ನೀವು? ಇದು ಹೆಂಗ್ ಗೊತ್ತಾಯ್ತಮ್ಮ ನಿಮ್ಗೆ? ಸಂದೇಶ ಹೌದು ಸರ್, ಸಂದೇಶ ಮಾಡಕ್ಕೆ ಬಂದು ಹೌದು ಸರ್ ಬಂದಿದ್ದೀವಿ ಸರ್. ನಮಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಮ್ಗೆ ಇದು ಮಾಡ್ತಾ ಇದ್ದೀವಿ ಸರ್. ನಾವು ಹೌದು ಸರ್, ಸಮಸ್ಯೆ ಮಾಡಿ ಬಗೆಹರಿಸಿದ್ದೆ. ನಾವು ಬಗೆಹರಿಸ್ಕೊಡ್ತೀವಿ ನಿಮಗೆ ಕೊಟ್ಟಿದ್ದಾರೆ ಸರ್. ನಿಮ್ಗೆ ಸಮಾಧಾನ ಆಯ್ತು? ಹ್ಞೂ ಸರ್, ನಮಗೆ ಸಮಾಧಾನ ಆಗಿದೆ ಸರ್. ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ನಾವು ಅವರು ದೇವ್ರು ಅಂತ ಹೇಳ್ಬಿಟ್ಟು ನೆನ್ಸ್ಕೊಂತೀವಿ ಸರ್. ನಾವು ಎಲ್ಲಿಂದ ಬಂದಿದ್ದೀರಾ? ನಾವು ವಿಜಯಪುರದಿಂದ ಬಂದಿದ್ದೀವಿ. ಸಮಸ್ಯೆ ಏನಂದ್ರೆ ನಮ್ಮ ಜಮೀನು ಬೇರೆಯವರು ಹಾಕಿದ್ದಾರೆ. ತೋಟಿ ನಮ್ಮ ಸಮಸ್ಯೆ ಹೇಳಿದ್ದೀವಿ. ನಿಮ್ಗೆ ಯಾವ ತರ ಗೊತ್ತಾಯ್ತು ಅವ್ರನ್ನ ಭೇಟಿ ಆಗ್ಬೇಕು, ಈ ತರ ಒಳ್ಳೆ ಕೆಲಸ ಮಾಡ್ತಾರೆ ಅಂತ? ಮೊದಲಿಗೆ ಯಾರೋ ಹೇಳಿದ್ರು ನಿಮ್ಮಂತವ್ರು, ಅದಕ್ಕೆ ನಾವು ಹುಡ್ಕೊಂಬಂದು ನಾವು ಮಾತಾಡಿದ್ವಿ. ಈಗ ನಿಮ್ಗೆ ನಿಮ್ಮ ಮನ್ಸಿಗೆ ಏನ್ ಅನ್ಸ್ತಾ ಇದೆ? ನಿಮ್ ಕಷ್ಟ ನಾವು ಹತ್ರ ಹೇಳಿದ್ರೆ ಏನ್ ಅನ್ಸ್ತಾ? ಏನೋ ಮಾಡ್ತಾರ ಅಂತ ನಮ್ಗೆ ಈಗ ಇಂಥ ಕೆಲಸ ಮಾಡ್ತಾರಲ್ಲ, ಏನ್ ಹೇಳಕ್ ಬಯಸ್ತೀರಾ ಅವ್ರಿಗೆ? ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ. ಯಾಕಂದ್ರೆ ಇಷ್ಟ ಅನ್ಯಾಯ ಆಗಿರೋದಕ್ಕೆಲ್ಲ ಗೊತ್ತಿರಲ್ಲ ಅಂತವ್ರಿಗೆಲ್ಲ ನ್ಯಾಯ ಸಿಗ್ತದೆ. ಬಡವರು ಅನ್ನೋದು ಗುರುಸ್ತಾರೆ. ಇವತ್ತು ಎಷ್ಟು ಜನ ಬಂದಿರ್ಬೋದು ಇಲ್ಲಿಗೆ? ಇಲ್ಲಿ ಬೆಳಗ್ಗೆನಿಂದ 1000 ಜನ ಬಂದೋಗಿದ್ದಾರೆ. 1000 ಜನ, 2000 3000 ಜನ ಬಂದಿದ್ದಾರೆ.